ಹಾಯ್ ಫ್ರೆಂಡ್ಸ್, ನಿಸರ್ಗ ಡೈರಿ ಫಾರ್ಮ್ ಟುಡೇ ಶಿವಮೊಗ್ಗ. ನೋಡಿ, ಇದು ಮಹೇಶ್ ಸರ್. ಯಾವೂರು ಮಹೇಶ್ ಅವರೇ? ಯಾವೂರು? ಚಟ್ನಳ್ಳಿ ಮೇಡಮ್. ಚಟ್ನಳ್ಳಿ, ಶಿವಮೊಗ್ಗ. ಚಟ್ನಳ್ಳಿ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ತಾಲೂಕು ಚಟ್ನಳ್ಳಿ ಅವರು ಮಹೇಶ್ ಈ ಹಸುನ ಪರ್ಚೇಸ್ ಮಾಡಿದ್ದಾರೆ. ಹೇಗೆ ಅನ್ನಿಸ್ತಾ ಇದೆ ಮಹೇಶ್ ಅವರೇ? ಚೆನ್ನಾಗಿದೆ ಹಾಂ, ಬ್ರೀಡ್ ನೋಡಿ, ಕ್ವಾಲಿಟಿ ನೋಡಿ. ಇಲ್ಲೇನಾಗುತ್ತಂದ್ರೆ ನಾವು ಇಲ್ಲಿ ಪ್ರಯತ್ನ ಪಡೋದು ಬ್ರೀಡ್ ಕೊಡ್ಬೇಕಂತ. ಹಸುಗಳು ಎಲ್ಲಿ ಬೇಕೋ ಸಿಗ್ತವೆ, ಬಟ್ ಒಂದು ಬ್ರೀಡ್ ಇದೆ ಅಲ್ಲ, ಇದು ನಿಮ್ ಕಣ್ಣಿಗೆ ಕಾಣ್ತು. ಹೋದ ವಾರ ಬಂದು ಹಸು ನೋಡ್ಕೊಂಡು ಹೋಗಿದ್ರಿ, ಮತ್ತೆ ಈಗ ಬಂದಿದ್ದೀರಾ. ಬ್ರೀಡ್ ಅಲ್ಲಿ ಯಾವತ್ತೂ ಫೇಲ್ ಆಗಲ್ಲ. ಈ ತರ ವಸ್ತುಗಳು ಹೆಚ್ಚು ಕಡಿಮೆ ನಮ್ಮಲ್ಲಿ ಆದಷ್ಟು ಕಡಿಮೆ ದರ ಕೊಡಕ್ ಪ್ರಯತ್ನ ಪಡ್ತೀವಿ. ಎಷ್ಟು ಬಿಟ್ಟೆ ನಾನೀಗ? 70,000 ಬಿಟ್ಬಿಟ್ಟೆ. 70,000 ಎಲ್ಲ ದುಡ್ಕೊಂತೀವಿ, ಆದ್ರೆ ವಸ್ತು ಇದೆಯಲ್ಲ ಜೀವನ ಪರ್ಯಂತ ಉಳಿಯುತ್ತೆ. ಇದು 14ರಿಂದ 15 ಕರು ತಗೋಬೇಕಿದ್ರಿಂದ. ಇಲ್ಲಿ ನೋಡಿ, ಇಲ್ಲಿ ತಿಂಗಳು ತಗೊಂಡೋಗಿ ನೋಡಿ, ಬಿಡಿ. ಇನ್ನು 20 ದಿನ ಟೈಮ್ ತಗೋಬೇಕು ನಿಮ್ಗೆ. 20 ದಿನ ಟೈಮ್ ತಗೊಂಡ್ರೆ ಹಸು ಇದೆಯಲ್ಲ ಏನು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನೋಡಿ ಹೇಗಿದೆ ಕ್ವಾಲಿಟಿ ನೋಡಿ. ಅದು ಲೇಖ್ಯಾವ ಸಲ್ಮಾನ್, ಇನ್ನೂ 2 ಲೇಖ್ಯಾವ. ಹೆಸರು ಉಳಿಸ್ಬೇಕು ನೋಡಿ. ಒಳ್ಳೆ ವಸ್ತು ನಾವು ಬಹಳ ಇದ್ ಮಾಡ್ಕೊಡ್ತೀವಿ. ಏನು ತಮ್ಮಿಂದ ಒಂದು ನಾವು ತುತ್ತು ಅನ್ನ ತಿಂತದ ಅಂತ ಆ ದೇವ್ರಿದಾನೆ, ಎಲ್ಲರೂ ನೋಡ್ಕೊಂತಾನೆ. ನೋಡಿ ಹಸು ಹೆಂಗಿದೆ. ಪಂಜಾಬ್ ರಾಣಿ, ಎರಡೂ ಸಹ ಪಂಜಾಬ್ ರಾಣಿ. ಚಲಾಯಿಸ್ಬೇಕು ಸಲ್ಮಾನ್ ಇದೆಲ್ಲ ನೋಡಿ. ಇದು ಈ ಹಸುನು ಪಕಡ ಜೊತೆ ಈ ಹಸುನು ಪರ್ಚೇಸ್ ಮಾಡಿದ್ದಾರೆ ಮಹೇಶ್. ಹಸು ಹೇಗಿದಾವೆ ನೋಡಿ, ಕ್ವಾಲಿಟಿ ನೋಡ್ತಾ ಹೋಗಿ, ಬ್ರೀಡ್ ನೋಡ್ತಾ ಹೋಗಿ, ಕ್ವಾಲಿಟಿ ನೋಡ್ತಾ ಹೋಗಿ. ಈ ಹಸುನು 3 ಹಸು ತಗೊಂಡಿದ್ದಾರೆ. ಒಳ್ಳೆ ಫಾರ್ಮರು ನೋಡಿ ಹೆಂಗಿದೆ ಹಸು. ಕ್ವಾಲಿಟಿ ನೋಡಿ, ಹೆಚ್ಚು ಕಡಿಮೆ 44 ಲೀಟರ್ ಕೊಟ್ಟಿದೆ. ಈ ಸಲ ಇನ್ನೂ ತೆಗಿಬೇಕು ಹಲ್ಲು. ಹಸು ಮಾತ್ರ ಕ್ವಾಲಿಟಿ ಆಗಿದೆ. ನಿರಂತರವಾಗಿ ನಮ್ಮಲ್ಲಿ ದೊಡ್ಡ ಫಾರ್ಮಲ್ಲಿ ಬರ್ತಾರೆ. ಒಳ್ಳೆ ಹಸುಗಳನ್ನ ಆಯ್ಕೆ ಮಾಡಿ ದೊಡ್ಡ ಫಾರ್ಮರ್ ಬರ್ತಾರೆ. ಒಳ್ಳೆ ವಸ್ತು ಹುಡುಕ್ತಾರೆ. ವಸ್ತು ಹುಡುಕೋದೇ ದುಡ್ಡಲ್ಲ. ದುಡಿಮೆಗೆ ನಾವೇನ್ ಮಾಡ್ತೀವಿ, 10-20-50 ಬಿಟ್ಬಿಡ್ತೀವಿ. ಯಾಕಂದ್ರೆ ವಸ್ತು ಸಾಕ್ಬೇಕು. ಏನ್ ಗೊತ್ತಾ, ರೈತ ಬೆಳಿಬೇಕು. ಯಾರು ಮೂರ್ಖ ಏನಾದ್ರು ಹೇಳ್ಕೊಂಡು ಹೋಗ್ಲಿ, ಬಟ್ ನಾವ್ ಮಾಡ್ತಾ ಇರೋ ಕೆಲಸ ನಮಗೆ ತೃಪ್ತಿ ಕೊಡ್ಬೇಕು. ನೋಡಿ ಹೇಗಿದೆ ಹಸುಗಳು. ಹುಡುಕಿದ್ರು ಇಲ್ಲಿದೆಯಲ್ಲ, ಇವೇನು ನೋಡಿ ಇಲ್ಲಿ ಹೆಂಗಿದೆ. ಇವೆಲ್ಲ ನಿಮಗೆ ಹೆಚ್ಚು ಕಡಿಮೆ ಕಣ್ಣು ಮುಂದೆ ಕಾಣುವಂತ ವಸ್ತು. ಇದು ನೋಡಿ ಡೆನ್ಮಾರ್ಕ್. ಇದು 1 ತಿಂಗಳ ಟೈಮ್ ಇದೆ. ನೋಡಿ ಬ್ರೀಡ್ ಹೆಂಗಿದೆ. ಕ್ವಾಲಿಟಿ ನೋಡ್ತಾ ಹೋಗಿ. ಪ್ರತಿಯೊಬ್ಬರಿಗೂ ಕ್ವಾಲಿಟಿ ಬೇಕಂತೀವಿ. ಕ್ವಾಲಿಟಿ ವಸ್ತು ಇದ್ದಾಗ ಹಸುಗಳಲ್ಲಿ ಯಾವತ್ತೂ ಹಾಲು ಕಡಿಮೆ ಆಗಲ್ಲ. ಕ್ವಾಲಿಟಿ ಇಲ್ದಾಗಲೇ ಹಸುಗಳಿಗೆ ಹಾಲು ಕಡಿಮೆ ಆಗೋದು. ನೋಡಿ ಹೇಗಿದೆ ಹಸು, ಚೆನ್ನಾಗಿದೆ. ಬನ್ನಿ, ಇನ್ನೂ ಯಾರು ನಿರಂತರವಾಗಿ ಹಸುಗಳು ತಗೋಬೇಕು ಅಂತ ಇರೋರು ನಿಸರ್ಗ ಡೈರಿ ಫಾರ್ಮ್ ಬನ್ನಿ. ಒಳ್ಳೆ ಹಸುಗಳನ್ನ ಆಯ್ಕೆ ಮಾಡ್ಕೊಳ್ಳಿ. ಸೆಲೆಕ್ಟೆಡ್ ಬ್ರೀಡ್ ಕೊಡ್ತೀವಿ. ಬ್ರೀಡು ಒಳ್ಳೆ ಹಸು ತಗೊಳ್ಳಿ. ಹೈನುಗಾರಿಕೆನ ಸಕ್ಸಸ್ಫುಲ್ ಮಾಡಿ. ಸುಮ್ಮನೆ ಈಸಿ ಯಾರಿಂದನೂ ಆಗಲ್ಲ. ಹೈನುಗಾರಿಕೆ ಮಾಡಬೇಕು, ಏನೋ ಒಂದು ಆಸೆ ಇಟ್ಕೋಬೇಕು, ಈ ರೀತಿ ಬೆಳಿಬೇಕಂತ. ಈ ರೀತಿ ವಸ್ತುಗಳಿದ್ದಾಗ ಏನಾಗುತ್ತೆ, ನಮಗೆ ಖುಷಿ ಅನ್ಸುತ್ತೆ. ವಸ್ತು ನೋಡ್ಬೇಕು, ಬರೀ ಕಣ್ಣಿಗೆ ಬರೀ ವಸ್ತುನೇ ಖುಷಿ ಆಗ್ಬಿಡ್ಬೇಕು. ದುಡ್ಡಿನ ಮುಖ್ಯ ಅಲ್ಲ. ಸಾಕಿ, ಒಳ್ಳೆ ವಸ್ತು ಇದೆ, ಚೆನ್ನಾಗಿ ಸಾಕಿ ಇದು ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಕಂಗ್ರ್ಯಾಚುಲೇಷನ್ ಮಹೇಶ್ ಅವರೇ. ಸರ್, ನಿಮ್ಮ ಹೆಸರು? ಶಂಕರಪ್ಪ ಅಂತ. ಶಂಕರಪ್ಪ ಅವರೇ, ನಿಸರ್ಗ ಡೈರಿ ಫಾರ್ಮ್ ವತಿಯಿಂದ ಈ 3 ಹಸುನ ಪರ್ಚೇಸ್ ಮಾಡಿದ್ದೀರಾ. ಕಂಗ್ರ್ಯಾಚುಲೇಷನ್. ಎಲ್ಲ ಒಳ್ಳೇದಾಗಲಿ ಅಂತ ಎಲ್ಲ ನಿಸರ್ಗ ಫಾರಮಿಂದ ಎಲ್ಲ ಹಾರೈಸ್ತಾ ಇದ್ದೀವಿ. ಥ್ಯಾಂಕ್ ಯು.